ಬಾಗಲಕೋಟೆ ಜಿಲ್ಲೆ ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ದೊಡ್ಡನಗೌಡ ಜಿ ಪಾಟೀಲರ ಇಲಕಲ್ಲಿನ ಗೃಹ ಕಚೇರಿಯ ಪ್ರಾಂಗಣದಲ್ಲಿ ಹುನಗುಂದ ತಾಲೂಕಾ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಘಟಕ ವತಿಯಿಂದ ದಿನಾಂಕ ಅಕ್ಟೋಬರ್ 2, 2025 ರಂದು ರಾತ್ರಿ 8 ಗಂಟೆಗೆ ಮಾಜಿ ಶಾಸಕ ದೊಡ್ಡನಗೌಡ ಜಿ ಪಾಟೀಲರಿಗೆ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಪ್ರಯುಕ್ತ ಪರಸ್ಪರ ಬನ್ನಿಯ ಬಂಗಾರ ವಿನಿಮಯ ಮಾಡಿಕೊಂಡು ಶುಭ ಕೋರುವ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಯುವ ಮುಖಂಡರಾದ ನವೀನ ಪಾಟೀಲರು ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತರ ಪರ ಮಾತನಾಡಿ, ನಾವು ಹಿಂದೂ ಸಂಸ್ಕೃತಿ, ಸಂಸ್ಕಾರ, ಪರಂಪರೆ ಅನ್ವಯ ನಾಡದೇವತೆ ಚಾಮುಂಡೇಶ್ವರಿಯ ಕೃಪಾ ಆಶೀರ್ವಾದದೊಂದಿಗೆ ಸಹೋದರತ್ವ ಮತ್ತು ಭಾವೈಕ್ಯತೆಯ ಪ್ರತೀಕವಾಗಿ ಆಚರಿಸುವ ವಿಜಯದಶಮಿ ಮತ್ತು ದಸರಾ ಹಬ್ಬದ ನಿಮಿತ್ತ ಪರಸ್ಪರ ಬನ್ನಿಯ ಬಂಗಾರ ವಿನಿಮಯದೊಂದಿಗೆ ಆಚರಿಸಲೆಂದು ಇಂದು ಹುನಗುಂದ ಯುವ ಮೋರ್ಚಾ ಘಟಕದ ಯುವ ಕಾರ್ಯಕರ್ತರು, ಯುವ ಮುಖಂಡರು ಹಾಗೂ ಹುನಗುಂದ ಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರು ಈ ಬನ್ನಿಯ ಬಂಗಾರ ನೀಡಲು ಬಂದಿರುವುದಾಗಿ ಪ್ರಸ್ತಾಪಿಸಿದರು. ನಂತರ ನಮ್ಮನ್ನು ಬರಮಾಡಿಕೊಂಡು ಈ ಶುಭ ಸಂದರ್ಭದಲ್ಲಿ ಮಾಜಿ ಶಾಸಕ ದೊಡ್ಡನಗೌಡ್ರು ನಮ್ಮ ನಡುವೆ ಇದ್ದು ಹಬ್ಬ ಆಚರಿಸಿಕೊಳ್ಳುತ್ತಿರುವುದು ಹಾಗೂ ಅವರು ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಅಪ್ಪಿಕೊಳ್ಳುವ ಸ್ನೇಹಮಯ ಹೃದಯ ವೈಶಾಲ್ಯತೆಯ ಗುಣವನ್ನು ಕೊಂಡಾಡುತ್ತಾ ವಿಜಯದಶಮಿ ಮತ್ತು ದಸರಾ ಹಬ್ಬದ ಶುಭಾಶಯಗಳು ಕೋರಿದರು. ನಂತರ ಮಾಜಿ ಶಾಸಕ ದೊಡ್ಡನಗೌಡ ಜಿ ಪಾಟೀಲರು ಮಾತನಾಡಿ, ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಪ್ರತಿವರ್ಷದಂತೆ ಈ ವರ್ಷವೂ ಸಹ ನಾಡದೇವತೆ ಶ್ರೀಚಾಮುಂಡೇಶ್ವರ ದೇವಿಯ ದರ್ಶನದೊಂದಿಗೆ ಪ್ರಾರಂಭಗೊಂಡು ಎಲ್ಲರನ್ನೂ ಒಂದಾಗಿಸುವ ಪರ್ವದ ಹಬ್ಬವಾಗಿದೆ ಎಂದು ಬಣ್ಣಿಸಿದರು. ನಂತರ ಈ ಹಬ್ಬವನ್ನು ಮೈಸೂರಿನಲ್ಲಿ ಸುಮಾರು 400 ವರ್ಷಗಳಿಂದ ಆಚರಿಸಿಕೊಂಡ ಬಂದ ಇತಿಹಾಸದ ಸ್ಮರಣೆಯೊಂದಿಗೆ ಬಹುದಿನಗಳಿಂದ ಬೇರೆ ಬೇರೆ ಕಾರಣಾಂತರಗಳಿಂದ ನಮ್ಮಲ್ಲಿರುವ ದ್ವೇಷ, ಅಸೂಯೆ, ವೈಷಮ್ಯ, ಕ್ರೋಧ, ಮುನಿಸು ಸೇರಿ ಇತರೆ ಕೆಡಕಿನ ಭಿನ್ನಾಭಿಪ್ರಾಯಗಳು ಮರೆತು ಎಲ್ಲರೂ ಪ್ರೀತಿ, ವಾತ್ಸಲ್ಯ, ಸ್ನೇಹಮಯ ಸಹೃದಯತೆಯೊಂದಿಗೆ ಕೂಡಿಸುವ ಈ ಹಬ್ಬದ ವೈಶಿಷ್ಟ್ಯತೆ ಮತ್ತು ಮೂಲೋದ್ದೇಶವಾಗಿದೆ. ಆ ಬೆನ್ನಲೆಯಲ್ಲಿ ಸಮಸ್ತ ನಾಡಿನ ಮತ್ತು ಹುನಗುಂದ ಮತಕ್ಷೇತ್ರದ ಜನತೆಯು ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ಅವುಗಳನ್ನು ಬದಿಗೊತ್ತಿ ಬನ್ನಿ ಬಂಗಾರವನ್ನು ಪರಸ್ಪರ ವಿನಿಮಯಿಸಿಕೊಂಡು ಎಲ್ಲರೂ ಬಂಗಾರದಂತೆ ಜೀವಿಸಬೇಕೆಂದು ಕರೆ ನೀಡುತ್ತಾ ವಿಜಯದಶಮಿ ಮತ್ತು ದಸರಾ ಹಬ್ಬದ ಶುಭಾಶಯಗಳು ಕೋರಿದರು. ಈ ಒಂದು ಸಂದರ್ಭದಲ್ಲಿ ಯುವ ಮುಖಂಡರಾದ ಮಂಜುನಾಥ ಆಲೂರ, ಮಹಮ್ಮದ್ ಅಲಿ ಹಣಗಿ, ಶೇಖರ ಬಡಿಗೇರ, ನಿವೃತ್ತ ಶಿಕ್ಷಕರಾದ ಯಾರ್ನಡುವಿನಮನಿ, ಸಂತೋಷ ಪೈಲ್, ಬಸವರಾಜ ಹೊಸೂರ, ಮಹಾಂತೇಶ ಚಿತ್ತವಾಡಗಿ, ರಜಾಕಧನ್ನೂರ, ಗುರುಬಸಪ್ಪ ಕಂಠಿ, ನಾಸಿರ ಖಾಜಿ ಸೇರಿ ಇತರೆ ಯುವ ಮತ್ತು ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಇಲಕಲ್ಲ. ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡನಗೌಡ ಜಿ ಪಾಟೀಲ್ ಅವರ ನಿವಾಸದಲ್ಲಿ ಈ ಹುನಗುಂದ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಅವರಿಗೆ ಬನ್ನಿ ತಗೊಂಡು ಬಂಗಾರ ಆಗಿರೋಣ ಅನ್ನುವಂಥ ನಮ್ಮ ಹಿಂದೂ ಧರ್ಮದ ಒಂದು ವಿಜಯದಶಮಿಯ ಶುಭಾಶಯಗಳನ್ನು ಹೇಳಲಿಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಅವರಿಗೆ ನಾವಿವತ್ತು ಇದು ನಾಡಿನಾದ್ಯಂತ ವಿಜೃಂಭಣೆಯಿಂದ ನಡೀತಿರುವಂಥ ಇದು ಸಹೋದರತ್ವದ ಅಥವಾ ಒಂದು ಎಲ್ಲರೂ ಭಾವೈಕ್ಯತೆಯಿಂದ ಕೂಡ್ತಕ್ಕಂಥ ಒಂದು ಹಬ್ಬ ಆಗಿದೆ. ಈ ಹಬ್ಬಕ್ಕೆ ನಾವುಗಳು ಹುನಗುಂದದಿಂದ ಎಲ್ಲ ಒಂದು ಶಾಸಕರಿಗೆ ನಾವು ಬನ್ನಿಯನ್ನು ಕೊಟ್ಟು ಶುಭಾಶಯನ ಹೇಳುವಂಥ ಒಂದು ಸಂಪ್ರದಾಯ ಇದು. ಎಸ್ಪೆಷಲಿ ಎಲ್ಲ ಕಡೆಯೂ ಇವತ್ತು ವಿಜೃಂಭಣೆಯಿಂದ ಆಗ್ತಾ ಇರುವುದು ನಮಗೆಲ್ಲ ಇವತ್ತು ಖುಷಿಯ ವಿಚಾರ. ಅದಕ್ಕಾಗಿ ನಮ್ಮ ಶಾಸಕರ ಹತ್ರ ನಾವೆಲ್ಲ ಒಂದು ಶುಭಾಶಯನ ಅವ್ರಿಗೆ ಹೇಳಕ್ಕೆ ಎಲ್ಲರೂ ಕೂಡ ನಾವು ಕೂಡಿ ಅವರು ಅಷ್ಟೇ ನಮ್ಮ ಶಾಸಕರು ಸರಳತ್ವ, ಅವರು ಎಲ್ಲರನ್ನು ಅಪ್ಪಿಕೊಳ್ಳುವಂಥ ಗುಣ. ಅದಕ್ಕಾಗಿ ನಾವು ಎಷ್ಟೇ ದೂರ ಇದ್ರೂ ಅವ್ರ ಹತ್ರ ಬಂದು ಶುಭಾಶಯನ ಹೇಳ್ಕೊಂಡಾಗಲೇ ನಮಗೆ ಖುಷಿಯಾಗುವಂಥ ಒಂದು ಸನ್ನಿವೇಶ. ನಿಜಕ್ಕೂ ಅವರು ನಮಗೆ ಇಲ್ಲಿ ಬಂದಾಗ ತುಂಬ ಆತಿಥ್ಯದಿಂದ ಬರಮಾಡಿಕೊಂಡು ತಾವು ಕೂಡ ಈ ವಿಜಯದಶಮಿಯಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಕೂಡ ಶುಭಾಶಯನ ಹೇಳಿ ಅವರು ಕೂಡ ಈಗ ಈ ವಿಜಯದಶಮಿ ಹಬ್ಬದ ಉದ್ದೇಶಿಸಿ ಒಂದು 4 ಮಾತಾಡಬೇಕಂತ ಅವರಲ್ಲಿ ನಾವು ವಿಜಯದಶಮಿ ಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಏನು ಪ್ರತಿ ವರ್ಷವೂ ಕೂಡ ಆ ಚಾಮುಂಡಿ ದೇವಿಯ ದರ್ಶನವನ್ನು ಪಡೆದು ತದನಂತರ ಮೈಸೂರಿನಲ್ಲಿ ಸುಮಾರು 400 ವರ್ಷಗಳಕ್ಕಿಂತಲೂ ಹೆಚ್ಚಿನಿಂದ ಈ ಒಂದು ದಸರಾ ಹಬ್ಬ ಆಚರಣೆಯನ್ನು ನಡೆದುಕೊಂಡು ಬಂದಿರತಕ್ಕಂಥ
ಇವತ್ತು ಕೂಡ ಮೈಸೂರಿನಲ್ಲಿ ಭಾಳ ವಿಜೃಂಭಣೆಯಿಂದ ದಸರಾ ಹಬ್ಬವನ್ನು ಆಚರಿಸಲಾಗ್ತದೆ. ಅದೇ ರೀತಿ ನಾಡಿನಾದ್ಯಂತ ಎಲ್ಲ ಕಡೆಯೂ ಕೂಡ ಇವತ್ತು ಬನ್ನಿ ತಗೊಂಡು ಬಂಗಾರಾಗಿರೋಣ ಅನ್ನೋ ಒಂದು ಸಂದೇಶದ ಮೂಲಕ, ಯಾಕೆಂದ್ರೆ ಅನೇಕ ದಿನಗಳಿಂದ ಹಲವಾರು ಕಾರಣಗಳಿಂದ ಮಾತುಕತೆಯಲ್ಲಿ ಬಿಟ್ಟಿರ್ತಕ್ಕಂಥವ್ರು ಅಥವಾ ಮುನಿಸ್ಕೊಂಡಿರ್ತಕ್ಕಂಥವ್ರನ್ನ ಮಾತಾಡಿಸ್ಲಿಕ್ಕೆ ಮತ್ತು ಅವ್ರ ಜೊತೆ ಮತ್ತೊಮ್ಮೆ ಸ್ನೇಹವನ್ನು ಬೆಸೆಯೋದಕ್ಕೆ ಈ ಒಂದು ಹಬ್ಬ ಭಾಳ ಪ್ರಮುಖವಾದ ಹಬ್ಬ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ನಾವೆಲ್ಲರೂ ಹಿಂದಿನ ದಿವಸ ಬನ್ನಿ ತೊಗೊಂಡು ಬಂಗಾರ ಆಗಿರೋಣ ಅಂತೇಳಿ, ಅಂದರೆ ಎಲ್ಲರೂ ಬಂಗಾರದಂಗೆ ಇರೋಣ, ಎಲ್ಲರೂ ಒಂದಾಗಿರೋಣ, ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಗೌರವದಿಂದ ಒಬ್ರಿಗೊಬ್ಬರು ಒಪ್ಕೊಂಡು ಇರೋಣ ಅನ್ನೋ ಒಂದು ಸಂದೇಶವನ್ನು ಈ ವಿಜಯದಶಮಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಅವನ್ನೆಲ್ಲವನ್ನೂ ಮರೆತು ಹಿಂದಿನ ದಿವಸ ನಾವೆಲ್ಲರೂ ಬನ್ನಿ ತೊಗೊಂಡು ಬಂಗಾರದಂಗೆ ಇರೋಣ ಅಂಥೇಳಿ ನಮ್ಮ ನಾಡಿನ ಜನತೆಗೆ, ವಿಶೇಷವಾಗಿ ಹುಣಸೂರು ಮತ್ತು ಕ್ಷೇತ್ರದ ಜನತೆಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಧನ್ಯವಾದಗಳು.